ಬೆಂಗಳೂರಿನಿಂದ ಮಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ಸಿನಲ್ಲಿ ಮೌಲ್ಯೊಬ್ಬ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆ ಒಂದು ಆರೋಪದಲ್ಲಿ ಗೋಸಾತಿಂದ ಘಟನೆ ನೆನ್ನೆ ನಡೆದಿತ್ತು. ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಆಗ್ತಾ ಇದೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಏಜೆಂಟ್ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿನ್ನೆ ಎಲ್ಲರೂ ನೋಡಿರ್ತೀರಾ, ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ನಿರಂತರವಾಗಿ ಶೇರ್ ಆಗ್ತಾ ಇದೆ. ಮೌಲ್ಯೋರ್ವ ಬೆಂಗಳೂರಿನಿಂದ ಮಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ಸಿನಲ್ಲಿ ಬಾಲಕಿಯ ಮೇಲೆ ಕೈ ಹಾಕಿದಾನೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ಯುವಕ ಎದ್ದು ನಿಂತು ಜೋರಾಗಿ ಬೊಬ್ಬೆ ಹಾಕ್ತಾನೆ. ಆ ವಿಡಿಯೋದಲ್ಲಿ ಸ್ಪಷ್ಟ ಆಗಿತ್ತು. ಯಾಕಂತಂದ್ರೆ ಈ ಬಾಲಕಿಯ ಮೇಲೆ ಕೈ ಹಾಕ್ತಾ ಏನು ಅಕ್ಕ ತಂಗಿ ಅಮ್ಮ ಯಾರು ಇಲ್ವಾ ಅನ್ನೋಂತ ಬೊಬ್ಬೆ ಹಾಕ್ಬಿಟ್ಟು ಜನರನ್ನ ಸೇರಿಸ್ತಾನೆ. ಮಾತ್ರವಲ್ಲ, ಅಲ್ಲಿ ಹಿಗ್ಗ ಮುಗ್ಗ ಗೂಸ ಕೊಡ್ತಾರೆ ಆ ಒಂದು ವ್ಯಕ್ತಿಗೆ. ಮಾತ್ರವಲ್ಲ, ಆ ವಿಡಿಯೋದಲ್ಲಿ ಹೇಳ್ತಾರೆ ತಪ್ಪಾಯ್ತು ಹಾಗೆ ಹೀಗೆ ಹೀಗೆ ಅಂತ ಹೇಳುವಂತ ಒಂದು ಸನ್ನಿವೇಶ ಕೂಡ ಬಂದಿತ್ತು. ಮಾತ್ರವಲ್ಲ, ನಂತರ ವಾಟ್ಸಪ್ ನಲ್ಲಿ ಆ ಒಂದು ಮೌಲ್ವಿಯ ಏನು ಆಡಿಯೋ ಒಂದು ಬರುತ್ತೆ, ನನ್ನ ತಪ್ಪಲ್ಲ, ಅಲ್ಲಿ ಏನೋ ಒಂದು ಅಹಿತಕರ ಘಟನೆ ನಡೆದು ಹೋಗಿದೆ, ಇದು ಏನು ನನ್ನನ್ನು ಸಿಲುಕಿಸೋಕೆ ಯಾರೋ ಒಬ್ಬ ಮಾಡಿದಂತಹ ಷಡ್ಯಂತ್ರ ಅನ್ನುವಂತ ಒಂದು ರೀತಿಯಲ್ಲಿ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಆ ಆಡಿಯೋ ಆ ವ್ಯಕ್ತಿಯದ್ದೇ ಎನ್ನುವಂತಹ ಒಂದು ಯಾವುದೇ ಪುರಾವೆಗಳಿಲ್ಲ. ಆದ್ರೆ ವಿಡಿಯೋದಲ್ಲಿರುವಂತಹ ಆ ಸೌಂಡ್ ಮತ್ತು ಆಡಿಯೋದಲ್ಲಿರುವಂತಹ ಆ ಸೌಂಡ್ ಒಂದಕ್ಕೊಂದು ಸೇರುವ ಕಾರಣದಿಂದಾಗಿ ಆ ಒಂದು ಆಡಿಯೋವನ್ನು ವಿಡಿಯೋವನ್ನು ಎರಡನ್ನು ಇಲ್ಲಿ ಹಾಕ್ತೀನಿ ನೋಡಿ. ಏನ್ ಪ್ಲೀಸ್ ನೀನ್ ಏನ್ ಕೆಲಸ ಕೈ ಹಾಕ್ತೇನೆ ನೀನು ನನ್ ಮಕ್ಕಳು ಮನೆಯವರಿದ್ದಾರೆ, ಯಾರಿದ್ದಾರೆ ಅಲ್ಲಿ? ಇದ್ದಾರೆ ಮನೆಯವರು ಇದ್ದಾರೆ, ನಮ್ದು ಫ್ಯಾಮಿಲಿ ಇದ್ದಾರೆ. ಯಾರು ಹಿಂದ್ಗಡೆ ಬೇರೆ ಫ್ಯಾಮಿಲಿ ಇದ್ದಾರೆ ಅವ್ರದ್ದು. ಹಾಸನ ಒಂದ್ ನಿಮಿಷ ಫಸ್ಟ್ ಯಾರು ಹುಡುಗಿಗೆ ನೀನ್ ಸಿಗ್ನಲ್ ಕೊಟ್ಟದ್ದು ಹೇಳ್ಬೇಕು. ನಾನು ಹೇಳ್ಬೇಕಾ? ಯಾರು ಕೊಟ್ಟಿದ್ದೀನಿ ನೀನ್ ಸಿಗ್ನಲ್? ಮೊದ್ಲು ಸಿಗ್ನಲ್ ಯಾರಿಗೆ ಕೊಟ್ಟಿದ್ದಿ? ಇವ್ರಿಗೆ ಸಿಗ್ನಲ್ ಕೊಡ್ಲಿಲ್ವ ನೀನ್? ಏನ್ ಇಲ್ಲ ಅಂತ ಹೇಳು. ಅವಳಿಗೆ ಸಿಗ್ನಲ್ ಕೊಡ್ಲಿಲ್ವ ನೀನು? ಏನ್ ಮಾಡ್ಲಿಲ್ವ ನೀನು ಅವಳಿಗೆ ಕೂತ್ಕೊಳ್ಳುವಾಗ? ಇದು ಆ ವ್ಯಕ್ತಿ ನಿನ್ನೆ ಬಾಲಕಿಯ ಮೇಲೆ ದೌರ್ಜನ್ಯವೆಸಗಿದಂತಹ ಸಂದರ್ಭದಲ್ಲಿ ಜನಗಳು ಗೂಸಾಕೊಟ್ಟಂತಹ ದೃಶ್ಯ ನೀವೆಲ್ಲರೂ ನೋಡಿರ್ತೀರಾ. ಆದ್ರೂ ಈ ಒಂದು ವಿಚಾರವನ್ನ ಮತ್ತೆ ಮತ್ತೆ ಯಾಕೆ ಪ್ರಸ್ತಾವ ಮಾಡ್ತಿದ್ದೇನೆ ಅಂದ್ರೆ, ಇವತ್ತು ನಮ್ಮ ಉದ್ದೇಶ ಏನು, ಈ ಒಂದು ಜನತೆಯಲ್ಲಿ ನಿರಂತರವಾಗಿ ಮಹಿಳೆಯ ಬಾಲಕಿಯರ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವೆಸಗ್ತಾ ಇರುವಂತಹ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾನೆ ಇದ್ದೀವಿ. ಆ ಒಂದು ವಿಚಾರವನ್ನ ಬಹಿಷ್ಕಾರ ಮಾಡ್ತಾನೆ ಇದ್ದೀವಿ, ವಿರೋಧ ಮಾಡ್ತಾನೆ ಇದ್ದೀವಿ, ಕಾನೂನು ಕ್ರಮ ಕೈಗೊಳ್ಳಿಕ್ಕೋಸ್ಕರ ನಾವು ಹೋರಾಡ್ತಾನೆ ಇದ್ದೀವಿ. ಇದು ನಿರಂತರವಾಗಿ ಇಂದು ನಿನ್ನೆಯಿಂದಲ್ಲ, ತಿಂಗಳುಗಳಾಯ್ತು, ವರ್ಷಗಳಾಯ್ತು ನಡೀತಾನೆ ಇದೆ. ಆದ್ರೆ ದಿನಕ್ಕೊಂದರಂತೆ, ದಿನಕ್ಕೆ ಒಂದೆರಡು ಮೂರರಂತೆ, ಹೆಚ್ಚಾದಂತೆ 10-15ರಂತೆ ಕೇಸುಗಳು ದಿನನಿತ್ಯ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಇದು ಯಾರ ತಪ್ಪೋ, ಯಾರ ನಿಜವೋ, ಯಾರ ಸತ್ಯವೋ ಅಲ್ಲ. ಈ ಒಂದು ವಿಚಾರವು ಮತ್ತೆ ಮತ್ತೆ ಮರುಕಳಿಸಬಾರದು. ಆ ಒಂದು ವ್ಯಕ್ತಿಯನ್ನ ನೋಡಿದ್ರೆ, ಆ ಒಂದು ಮೌಲ್ವಿಯನ್ನ ನೋಡಿದ್ರೆ ವಿದ್ಯಾವಂತನಂತೆ ಕಾಣ್ತಾನೆ. ಆದ್ರೆ ತನ್ನ ಮನಸ್ಸಿನೊಳಗಿರುವಂತಹ ಆ ಒಂದು ಕಾಮ ಪಿಶಾಚಿಯನ್ನ ಹದುಮಿಟ್ಟುಕೊಳ್ಳೋಕೆ ಆಗದಂತಹ ವ್ಯಕ್ತಿ ಸಾರ್ವಜನಿಕ ಸ್ಥಳಗಳಲ್ಲಿ, ಬಸ್ಗಳಲ್ಲಿ ಪ್ರಯಾಣ ಮಾಡುವುದೇ ನಿಷಿದ್ಧ ಮಾಡಬೇಕು. ಯಾಕಂತಂದ್ರೆ ತನ್ನ ಒಂದು ಕುಟುಂಬ ಇದೆ, ಮಕ್ಕಳಿರ್ಬೋದು, ಊರವರು ನೋಡ್ತಾರೆ, ಅಥವಾ ಎಲ್ಲದಕ್ಕೂ ಮಿಗಿಲಾಗಿ ಆ ಒಂದು ಏನು ಇನ್ಸಿಡೆಂಟ್ ನಡೀತು ಅದನ್ನ ತನ್ನ ಜೀವನದಲ್ಲಿ ಮತ್ತೆ ಮರೆಯೋಕೆ, ತನ್ನ ತಾಯಿ ತಂದೆಯಂದಿರು ಅಥವಾ ತನ್ನ ಹೆಂಡತಿ ಮಕ್ಕಳು ಮರೆಯೋಕೆ ಬಹಳಷ್ಟು ದಿವಸಗಳಲ್ಲ ವರ್ಷಗಳ ಹಿಡಿಬಹುದು.
ಇವೆಲ್ಲವನ್ನ ಮರೆತು ಒಂದು ಕ್ಷಣದ ಸುಖಕ್ಕಾಗಿ ಏನೋ ಮಾಡ್ಬಿಡ್ತಾರೆ. ಇವನ್ನ ಅಲ್ಲಿ ಕ್ವಶನ್ ಮಾಡಿದ ರೀತಿ ಸರಿಯಾಗೇ ಇತ್ತು. ತಪ್ಪು ಮಾಡಿದ್ರೆ ಆ ಒಂದು ರೀತಿ ಅದಕ್ಕಿಂತಲೂ ಭೀಕರವಾಗಿ ಆ ಒಂದು ಸನ್ನಿವೇಶವನ್ನ ಹ್ಯಾಂಡಲ್ ಮಾಡಬೇಕಿತ್ತು. ಅದು ಯಾರೇ ಆಗಿರ್ಲಿ, ಇನ್ನು ಮೌಲ್ವಿ ಆಗಿರ್ಲಿ, ಸ್ವಾಮೀಜಿ ಆಗಿರ್ಲಿ, ಇನ್ನು ಪಾದ್ರಿ ಆಗಿರ್ಲಿ, ಯಾವುದೇ ಏನು ಕಾಮಾಂಧನೆ ಆಗಿರ್ಲಿ, ಆ ಒಂದು ಸಿಚುವೇಶನ್ ಅನ್ನ ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು. ಆಮೇಲೆ ಪೊಲೀಸರಿಗೆ ಕೊಡ್ಬೇಕು. ತಪ್ಪು ಇದು ನಿರಂತರ. ಯಾಕಂತಂದ್ರೆ ಇವತ್ತು ಅವರಿಂದ ಇನ್ಸ್ಪಿರೇಷನ್ ಆಗುವಂತಹ ಕೆಲವೊಂದು ಸಮಾಜ ಇದೆ. ಒಂದು ಸ್ವಾಮೀಜಿ ಆಗಿದ್ರೆ, ಒಂದು ಮೌಲ್ವಿ ಆಗಿದ್ರೆ, ಅಥವಾ ಇನ್ನೊಬ್ಬ ಪಾದ್ರಿ ಆಗಿದ್ರೆ, ಇವರಿಂದ ಅವರ ಬೆನ್ನ ಹಿಂದೆ ಹಲವಾರು ಜನ ಅವರ ಏನು ಮೋಟಿವೇಶನ್ ಸ್ಪೀಚ್ಗಳಿರ್ಬೋದು, ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಕಲಿತುಕೊಂಡು ಬರುವಂತಹ ವಿಚಾರಗಳಿರ್ಬೋದು, ಇವರನ್ನ ನೋಡಿ ಯಾವ ರೀತಿಯಲ್ಲಿ ಕಲಿಬೇಕು. ಜನಸಮೂಹ ಪ್ರಜ್ಞಾವಂತರು ಇವಾಗ ಎಲ್ಲರೂ ಹಳೆ ರೀತಿಯಲ್ಲೇ ಅನ್ಕೋಬೇಡಿ. ಇವತ್ತು ವಿದ್ಯಾವಂತರು, ಪ್ರಜ್ಞಾವಂತರು ಹೆಚ್ಚಾಗ್ತಾ ಇದ್ದಾರೆ. ಸೊ ಅಂತಹ ಸನ್ನಿವೇಶಗಳು ಕ್ರಿಯೇಟ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಅದೇ ರೀತಿಯಲ್ಲಿ ನಿಭಾಯಿಸಿದ್ದಾರೆ. ಸೊ ನಾವಿನ್ನು ಆಡಿಯೋ ಕಡೆ ಹೋಗೋಣ. ತನ್ನ ತಪ್ಪನ್ನ ಮತ್ತೆ ತಪ್ಪು ಅಲ್ಲ ಅಂತ ಹೇಳ್ಕೊಂಡು ಆಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಆ ಒಂದು ಆಡಿಯೋ ಕಡೆ ಹೋಗೋಣ. അത് എന്തുമില്ല അതെന്തിരൊന്നെങ്കിൽ ನಾನು ಹಾಸಂತೆ ಮೈಕಲ್ದ ಬಂಡೆ ಬಸ್ಸಲ್ಲಿ ಬರ್ಮತ್ತು ಮೊನ್ನೆ ಮುಟ್ಟಶ್ശേരി പെണ്ണ് ചിന്നാല് ആ പെണ്ണിടെ ನನ್ನ ನೇರ ಎದುರು ಸೀಟ್ಲು ಅಪರ್ತ ಸೀಟ್ಲು ಅವರು ಅವನು ಬೇಣುಂಟೆ ನನ್ನ ಮೇಲೆ ಆರೋಪ ಹಾಕೋ ಬೇಂದಿತ್ತು. ಬೆರ್ದಗು ಹೆಂಚಿ ನಿಂದಿಟ್ಟು ಸಡ್ಡ ಹೆಂಚಿ ನಿಂದಿಟ್ಟು ಇವನ ಹೆಣ್ಣ ಮೇಲೆ ಕೈ ಹಾಕಿದ್ದಾನೆ. ಜೋರು ಚೆನ್ನ ಯಾರಿದ್ದಾರೆ ಅವರ ತಂದೆಯಲ್ಲಿ ತಾಯಿಯಲ್ಲಿ ಉಂಟು. അങ്ങനെ വലിയ വിഷയമാക്കിയില്ല. പിന്നെ വിളിച്ചു വന്ന പബ്ലിക് അതിലെല്ലാം അന്ന് ഹിന്ദു കമ്മിന്നെ പിന്നെ അങ്ങ് വർഷം വന്നു എന്തു അങ്ങനെ മക്കളെ വന്നിട്ട് അവളുടെ ഉമ്മ വന്നിട്ട് പ്രശ്നമാക്കിയാൽ ನಾನಿಲ್ಲ ಅವಲ್ಲ ಕೇಟ್ಲ ಓಣ್ ಬಿಟ್ಲೆ ಅವ್ರು ನಾನು ನೋಡಿದ್ದೇನೆ ಹಾಗೆ ಹೀಗೆ ಅಂತ ಸಣ್ಣ ಲಾಸ್ಟ್ പെണ്ണ് പെണ്ണില്ല വന്നാലും പെണ്ണില്ല 99 ഓലെന്താക്കിയാലോ ഒന്നെങ്കിൽ അവൻ പേടി പറ്റിയാവും. ചിലപ്പോൾ അറുത്തിട്ട് പെണ്ണ് നോക്കുന്നുണ്ട്. എന്നാൽ നോക്കുവാൻ കയറ്റോ ബർത്തಗೂ ಇದು ഉണ്ടാക്കിയിട്ട് ಅವನು ഒരു വീഡിയോ ആക്കിയിട്ട് അങ്ങനെ അടിച്ചു നോക്കും. അടിച്ചു നോക്കുന്നതാണ്. അങ്ങനത്തെ സ്വരം ആക്കിയിട്ടില്ലേ അടിച്ചിറങ്ങ അടിച്ചിട്ട് അമ്പത്തേക്ക് അവൻ വീഡിയോ ആക്കിയിട്ട് ഇങ്ങനെ ആക്കിയിട്ട് അതിലെടുക്ക് ನಾನು ನೆಲ್ಲಿ ಅಡಿಗೆ ಎತ್ತರ ಉಪ್ಪಿನಂಗೆ ಎತ್ತರ ಎಡಕ್ಕೆ ಅವನು ಹಾಲೆಲ್ಲ ಕೂಟ್ರ ಅಂತ ಜಿಲ್ಲ ಅವನು ಪಚ್ಚ ಹರಸಸ್ ಅವನು ಅದಾಗ ಅವ್ರ ಕೈ ಕಾಣಲ್ಲ. ಕೈಲ ಚೋಪು ಕಟ್ಟಿ ಕೈ ಕಾಣವನು ಅದರೆಡಕ್ಕೆ ನಾನು എന്താക്കിയ ಬೇರೆ ಅಲ್ಲಿ ರಿಕ್ಷಾ ಅವರು ಬಿಲ್ ಪಾಟಿಟ್ಟು ಬೇರೆ ಪಕ್ಕತ್ತ ಇಲ್ಲಿ ಪಕ್ಕತ್ತಲ್ಲ ಬೇರೆ ಪಕ್ಕತ್ತ എന്താക്കി എഴുതി ನಾನು എക്സൈഫായ ನಾ പോയ രക്ഷപ്പെട്ടെ. ಮொತ್ತത്തിൽ ಇದು ಪೇಕೈಟಿಕರು ಕನ್ನಡ ವಿಷಯ ಅಲ್ಲ, ಅವನು ഉണ്ടാക്കിದೆ. ಸ್ನೇಹಿತರೆ, ಇದಾಗಿತ್ತು ಆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಇವತ್ತಿನ ದಿನ ಬಂದಂತಹ ಆಡಿಯೋ. ಅದು ತಮ್ಮ ಕುಟುಂಬದವರನ್ನು ಅಥವಾ ತಮ್ಮ ಊರವರನ್ನ ಖುಷಿಪಡಿಸಲಿಕ್ಕೋಸ್ಕರ ಅಥವಾ ಏನು ತಾನು ತಪ್ಪೇ ಮಾಡಿಲ್ಲ ಅಂತ ಜನರಿಗೆ ತಿಳಿಸೋಕ್ಕೋಸ್ಕರ ಮಾಡಿದಂತ ಆಡಿಯೋ ಯಾವುದೋ ಗೊತ್ತಿಲ್ಲ. ಆದ್ರೆ ತಪ್ಪು ಮಾಡಿ ತಾನು ತಪ್ಪು ಮಾಡಿಲ್ಲ ಅಂತಿದ್ರೆ ದಯವಿಟ್ಟು ಈ ಒಂದು ವಿಚಾರ ಇಲ್ಲಿಗೆ ಮುಗಿಬಾರದು. ಪ್ರಕರಣ ದಾಖಲಾಗಬೇಕು, ಪೊಲೀಸ್ ತನಿಖೆ ನಡಿಬೇಕು, ಮುಂದಿನ ಕ್ರಮ ಯಾವ ರೀತಿ ಜರುಗಬೇಕು ಆ ರೀತಿ ಜರುಗಲೇಬೇಕು. ಯಾಕಂತಂದ್ರೆ ತಪ್ಪನ್ನ ಆ ಒಂದು ವಿಡಿಯೋದಲ್ಲಿ ಕ್ಷಮೆ ಯಾಚಿಸುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡ್ತೀವಿ. ಆದ್ರೆ ನಂತರ ಏನಾಗುತ್ತೆ, ಒಂದು ಆಡಿಯೋ 2 ಆಡಿಯೋ ಬರುತ್ತೆ. ಆ ಆಡಿಯೋದಲ್ಲಿ ತಾನು ತಪ್ಪೇ ಮಾಡಿಲ್ಲ, ಯಾರೋ ಷಡ್ಯಂತ್ರವನ್ನ ಹೆಣೆದಿದ್ದಾರೆ ಅನ್ನೋ ಒಂದು ವಿಚಾರ ಹೇಳಿದ್ರು. ಷಡ್ಯಂತ್ರ ಹೆಣೆದಿದ್ರು, ತಪ್ಪನ್ನ ಮಾಡಿದ್ರು, ಶಿಕ್ಷೆ ಅನುಭವಿಸಲೇಬೇಕು. ಈ ಒಂದು ವಿಚಾರವಾಗಿ ಯಾವ ತನಿಖೆಗೆ ಹೋದ್ರೂ ಪರವಾಗಿಲ್ಲ, ಈ ಒಂದು ಪ್ರಕರಣ ಬೆಳಕಿಗೆ ಬರಲೇಬೇಕು. ನಿನ್ನೆ ವಿಡಿಯೋದಲ್ಲಿ ಆ ಒಂದು ಮೌಲ್ವಿ ಹೇಳಿದಂತಹ ವಿಚಾರಕ್ಕೂ ಇವತ್ತಿನ ಆಡಿಯೋಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲದಂತಹ ವಿಚಾರ. ಆದ್ರೂ ಹೇಳ್ತಾ ಇರುವಂತಹ ಮಾತು, ಸನ್ನಿವೇಶ ಎರಡನ್ನು ತಾಳೆಗೆ ತೆಗೆದುಕೊಂಡು ಅದು ತಪ್ಪು ಮಾಡಿದ್ರೆ ಆ ಒಂದು ತಪ್ಪಿಗೆ ಯಾವ ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳೋಕ್ಕಾಗುತ್ತೆ ಎಲ್ಲವನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುವಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗಲಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.